ಪರಿಶುದ್ಧನು ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ರಾಜನೇ, ನಿನ್ನ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಸದಾಕಾಲ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ. ರಾಜನೇ, ನಮ್ಮ ಯಜಮಾನನು ನೀನು, ನಮ್ಮ ಒಳ್ಳೆಯ ಕುರುಬನು ನೀನು ಸ್ವಾಮಿ. ನಿನಗೆ ಆರಾಧನೆ ಸಲ್ಲಿಸ್ತೇವಪ್ಪ. ಈ ಅದ್ಭುತವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಧನ್ಯವಾದ ರಾಜನೇ. ಎಷ್ಟು ಅದ್ಭುತವಾದ ಸಮಯ ಸ್ವಾಮಿ. ಯೇಸುವೆ, ನಿನ್ನ ಸನ್ನಿಧಾನದಲ್ಲಿ ಒಟ್ಟಾಗಿ ಸೇರಿ ಬಂದು ನಿನ್ನನ್ನು ಕೊಂಡಾಡಲಿ ಕೊಟ್ಟಂತ ಈ ಒಂದು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅಮೂಲ್ಯ ಸಮಯ, ಅಮೂಲ್ಯವಾದ ನಿನ್ನ ಕೃಪೆಗಾಗಿ ಸ್ತೋತ್ರ ರಾಜನೇ. ಯೇಸುವೆ, ನಾವು ಹಾಡುವಂಥ ಹಾಡುಗಳಿಂದ ನಿಮಗೆ ಮಹಿಮೆ ಸ್ವಾಮಿ. ದೊರೆ, ನಾವು ಕೇಳುವಂಥ ವಾಕ್ಯದಿಂದ ಸ್ವಾಮಿ ಅದು ನಿನಗೆ ಮಹಿಮೆಯಾಗಲಿ ಸ್ವಾಮಿ. ನಾವು ವಾಕ್ಯವನ್ನು ಕೂಡ ಕೇಳಿದವರಾಗಿ ಉಳಿಯೋದು, ಅದರಲ್ಲಿ ನಡೀಲಿಕ್ಕೆ ಬೇಕಾದ ಎಲ್ಲ ರೀತಿಯ ಪರಿಶುದ್ಧಾತ್ಮನ ಗೈಡೆನ್ಸ್, ನಡೆಸುವಿಕೆ, ಪವಿತ್ರ ಆತ್ಮನ ಒಂದು ಅನ್ಯೋನ್ಯತೆಯಲ್ಲಿ ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ. ಯೇಸುವೆ, ನಿನಗೆ ಸ್ತೋತ್ರವಾಗಿ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪ್ರಸನ್ನತೆ ಈಗಾಗಲೇ ನಮ್ಮ ಮಧ್ಯದಲ್ಲಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರಪ್ಪ. ಹಲ್ಲೆಲೂಯಾ. ಒಟ್ಟಾಗಿ ನಾವು ಸ್ತುತಿಸುವ ಯೇಸುವೆ, ನಿನಗೆ ಧನ್ಯವಾದ. ಯೇಸುವೆ, ನಿನಗೆ ಸ್ತೋತ್ರವಾಗಲಿ. ಕಂದರಿಲಿ ಅಂದರೆ ಬ್ಲಿ ಅಂದರು, ಕ್ಲೋಂದರಿ ಬ್ಲಾ ಶೆಖೇಂದರ ಬಸ್ಸೆಂದರು. ಓ ರಬ ಶೆಖೇಂದ್ರ, ಇಲ್ಲಿ ಬಂದಿರೋ ಪ್ರತಿಯೊಬ್ಬೊಬ್ಬರನ್ನ ನೀನು ಮುಟ್ಟುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಪ್ರತಿಯೊಬ್ಬೊಬ್ಬರನ್ನ ನೀನು ಕಾಯುವುದಕ್ಕಾಗಿ ಸ್ತೋತ್ರ. ಯೇಸು, ಪ್ರತಿಯೊಬ್ಬೊಬ್ಬರ ಆತ್ಮಿಕವಾದ ಸ್ತರದಲ್ಲಿ ನೀನು ದೊಡ್ಡದಾದ ಬೆಳವಣಿಗೆಗಳನ್ನು ಮಾಡೋದಕ್ಕಾಗಿ ಸ್ತೋತ್ರ. ಆತ್ಮದೈಹಿಕ, ಭೌತಿಕ, ಆರ್ಥಿಕ ನಿನ್ನ ಆಶೀರ್ವಾದಗಳನ್ನು ನೀನು ತುಂಬಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ನಮ್ಮನ್ನೆಲ್ಲರನ್ನ ಆಶೀರ್ವದಿಸಿ ಇನ್ನಿತರ ನಿನ್ನ ಒಂದು ಮಕ್ಕಳಿಗೆ ಆಶೀರ್ವಾದವಾಗಲಿಕ್ಕೆ ಕರ್ತದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ಸರ್ವಶಕ್ತನಾದ ತಂದೆಯ ದೇವರನ್ನ ಒಬ್ಬನೇ ಮಗನು ದೇವರು ಅದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಬಲಸಾದ ಪ್ರಾರ್ಥನೆ ಮಾಡ್ತಿದ್ದೇನೆ. ರಾಜ, ನಮ್ಮ ಮಧ್ಯದಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. ದೇವರನ್ನ ಉಪಸ್ಥಿತಿಯಿಂದ ನಮ್ಮನ್ನು ಆವರಿಸದಕ್ಕಾಗಿ ಸ್ತೋತ್ರ. ಯೇಸುವೆ, ನೀನು ಹೆಚ್ಚಬೇಕು, ನಾವು ಕಡಿಮೆಯಾಗಬೇಕು ಸ್ವಾಮಿ. ಯೇಸುವೆ, ಈಗ ವಾಕ್ಯ ಸಮಯದಲ್ಲಿ ಕರ್ತನೆ, ವಾಕ್ಯದ ಮೂಲಕ ನೀನು ನಮ್ಮೊಂದಿಗೆ ಮಾತಾಡೋ ಸ್ತೋತ್ರ. ವಾಕ್ಯವನ್ನು ಸಾರುವಾಗ ನನ್ನೊಂದಿಗೆ, ನಮ್ಮೊಟ್ಟಿಗೆ ನಿನ್ನ ಒಂದು ಎನ್ಕೌಂಟರ್, ಆ ಒಂದು ಮುಖಾಮುಖಿ ಆಗುವುದಕ್ಕಾಗಿ ನಾವು ಸ್ತೋತ್ರ ಹೇಳ್ತೇವೆ. ಯೇಸು, ನಿಮ್ಮನ್ನು ನಾವು ನೋಡಲು ಬಯಸ್ತೇವೆ, ನಿನ್ನನ್ನು ನಾವು ಪ್ರೀತಿಸ್ತೇವೆ. ಯಾಕಂದ್ರೆ ನೀನು ಮೊದಲು ನಮ್ಮನ್ನು ಪ್ರೀತಿಸಿದ್ಯಪ್ಪ. ನಿನ್ನ ಪ್ರಸನ್ನತೆಯಲ್ಲಿ ಸದಾಕಾಲ ಜೀವಿಸಲು ಬಯಸುವವರಾಗಿದ್ದೇವೆ. ನಿನ್ನ ಪ್ರಸನ್ನತೆ ಅದು ನಮಗೆ ಬೇಕು ಸ್ವಾಮಿ. ನಿನ್ನ ಪ್ರಸನ್ನತೆ ಅದು ನಮಗೆ ಬೇಕು ಸ್ವಾಮಿ. ನಿನ್ನ ಪ್ರಸನ್ನತೆ ಪ್ರಿಯರೇ ಕೇಳಿಕೊಳ್ಳಿ. ಯುವರ್ ಪ್ರೆಸೆನ್ಸ್, ಹಲ್ಲೆಲೂಯಾ, ಅದನ್ನು ಸದಾಕಾಲ ನಾವು ಹೊಂದಿಕೊಂಡು ನಾವು ನಿನಗೋಸ್ಕರ ಜೀವಿಸುವಂತ ಕೃಪೆಗಳನ್ನ ಸ್ತೋತ್ರ. ನಮ್ಮ ಜೀವಿತದಿಂದ ಕೇವಲ ನಿನಗೆ ಮಹಿಮೆಯಾಗಲಪ್ಪ. ನೀನು ಹೆಚ್ಚಬೇಕು, ನಮ್ಮನ್ನು ನಾವು ಕಡಿಮೆಯಾಗಬೇಕು. ಎಲ್ಲವೂ ನಮ್ಮ ರಕ್ಷಕ ದೇವರು ಯೇಸುವಿನ ಹೆಸರನ್ನು ಬೇಡಿ ಹೊಂದಿದ್ದೇವೆ. ರಾಜನೇ, ನಿನಗೆ ಕೊಂಡಾಟ ಮಹಿಮೆ ಸಲ್ಲಿಸ್ತೇವಪ್ಪ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಪ್ರಿಯರೇ. ಆಮೆನ್. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿದ್ದಾನೆ ಈಗಾಗಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ಧನ್ಯವಾದ ಸ್ವಾಮಿ. ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ರಾಜ, ನಿನಗೆ ಸ್ತುತಿಯಾಗಿ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಲಾಸ್ಟ್ ವೀಕಲ್ಲಿ ಕಲ್ತದ್ದು ದೇವರ ಪ್ರಸನ್ನತೆ ವಿಷಯದಲ್ಲಿ ನಾವು ಒಂದು ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗಿರುವಾಗ ಲಾಸ್ಟ್ ವೀಕ್ನ ಬಗ್ಗೆ ಸ್ವಲ್ಪ ನಾನು ಅದರ ಬಗ್ಗೆ ಟಿಪ್ಪಣಿಯನ್ನು ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಒಂದು ಸಣ್ಣ ರಿಕ್ಯಾಪ್. ನಾವು ನೋಡ್ತೇವೆ ದೇವರ ಪ್ರಸನ್ನತೆ ಎಂಬುದಾಗಿ ನೋಡುವುದಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರೇ ನಾವು ನೋಡ್ತೇವೆ ಮೋಶೆಯು ದೇವರನ್ನ ಸಂಧಿಸಿದಂಥ ವಿಷಯವನ್ನು ನಾವು ನೋಡುವಾಗ ವಿಮೋಚನೆ ಕಾಂಡದಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯ 1-5 ವಚನದಲ್ಲಿ ಅಲ್ಲವೇ. ಅಲ್ಲಿ ಮೋಶೆಯನ್ನು ದೇವರು ಉರಿಯುವ ಮುಳ್ಳಿನ ಪೊದೆಯೊಳಗೆ ಸಂಧಿಸಿದ್ದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ, ಆಮೆನ್. ಅದೇ ರೀತಿಯಲ್ಲಿ ಮೋಶೆಯು ದೇವರೊಂದಿಗೆ ಸಮಯವನ್ನು ಕಳೆದದ್ದು 40 ದಿನ ನಾವು ನೋಡ್ತೇವೆ. ಮುಖಾಮುಖಿಯಾಗಿ ದೇವರನ್ನು ಆತನು ಸಂಧಿಸಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ವಿಮೋಚನೆ ಕಾಂಡ 19 ಅಧ್ಯಾಯ 9ನೇ ವಚನವನ್ನು ನಾವು 16-20 ನೋಡುವುದಾದ್ರೆ ಮಾತ್ರವಲ್ಲ, ವಿಮೋಚನೆ ಕಾಂಡ 33 9-11 ಕೂಡ ಈ 2 ಸಂದರ್ಭದಲ್ಲಿ ದೇವರ ಒಂದು ಮಹಿಮೆಯಿಂದ ಆತನು ಸಂರಕ್ಷಣೆಯನ್ನು ಹೊಂದಿ 40 ದಿವಸಗಳವರೆಗೆ ದೇವರ ಪ್ರಸನ್ನತೆಯನ್ನು ಆ ಒಂದು ತೋರ್ಪಡಿಸುವಿಕೆಯಲ್ಲಿ ಆತನು ಇದ್ದನು ಎಂಬುದಾಗಿ ನಾವು ನೋಡ್ತೇವೆ ಅಲ್ಲವೇ. ಆತನು ದೇವರ ಪ್ರಸನ್ನತೆಯನ್ನು ಅನುಭವಿಸಿದನು. ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಮಾತ್ರವಲ್ಲ ಪ್ರಿಯರೇ, ನಾವು ನೋಡ್ತೇವೆ ವಿಮೋಚನೆ ಕಾಂಡ 33:18 ನಾವು ನೋಡುವಾಗ ಕರ್ತನೆ ನಿನ್ನ ಮಹಿಮೆಯನ್ನು ನನಗೆ ತೋರಿಸಿ ಎಂಬುದಾಗಿ ಆತನು ಪ್ರಾರ್ಥಿಸಿದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿ ಮುಂದೆ ನಾವು ನೋಡ್ತೇವೆ ದೇವರು ಆತನೊಂದಿಗೆ ಮಾತಾಡುವುದನ್ನು, ಆತನ ದೇವರೊಂದಿಗೆ ಒಂದು ಮಿತ್ರನಂತೆ ಮಾತಾಡುವುದನ್ನು ನಾವು ಕೂಡ ನೋಡ್ತೇವೆ. ನಾವು ಕೇಳಿದೆವು, ವಾಕ್ಯದಲ್ಲಿ ಅಧ್ಯಯನ ಮಾಡಿದೆವು. ಎಂಥ ಒಂದು ಅನ್ಯೋನ್ಯತೆ ಪ್ರಿಯ. ಸರ್ವಶಕ್ತನಾದ ಸರ್ವಸೃಷ್ಟಿಯ ನಾಯಕನು ದೇವರು ಮೋಶೆಯೊಂದಿಗೆ ಮಾತಾಡುವುದನ್ನ ಎಂಥ ಒಂದು ಅದನ್ನು ನೀವು ಎನಿಸಿ ಆ ಮೋಶೆ ಜಾಗದಲ್ಲಿ ನಿಮ್ಮನ್ನು ನೀವು ಇರಿಸಿಕೊಂಡು ನೋಡಿ.
ಆ ಸರ್ವಶಕ್ತನ ದೇವರು ನಿಮ್ಮೊಂದಿಗೆ ಮಾತಾಡಲು ಬಯಸ್ತಾನೆ. ಆತನು ನಿಮಗೆ ಮಾತಾಡಲು ಬಯಸ್ತಾನೆ. ನೀವು ಆತನಿಗೆ ಸಮಯವನ್ನು ಕಳೀಲಿಕ್ಕೆ ರೆಡಿ ಇದ್ದೀರಾ? ಆತನಿಗೆ ಸಮಯವನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀರಾ? ಇದನ್ನು ಇವತ್ತು ನಾನು ಪರೀಕ್ಷೆ ಮಾಡ್ಕೊಳ್ಬೇಕು ಅಲ್ಲವೇ? ದೇವರಿಗೆ ಸಮಯವನ್ನು ಕೊಡುವಂತ ವಿಶ್ವಾಸ ದೇವ ಮಕ್ಕಳು ನಾವು ಆಗಿರಬೇಕು. ಆತ ನಮಗೆ ಕೊಟ್ಟಿದ್ದಾನೆ 24 ಗಂಟೆಗಳು. ಇದರಲ್ಲಿ ಎಷ್ಟು ಸಮಯ ನಾವು ಆತನಿಗೆ ಕೊಡ್ತೇವೆ? ಆತನ ಪ್ರಸನ್ನತೆಯಲ್ಲಿ, ಆ ಒಂದು ಪ್ರಸನ್ನತೆಯಲ್ಲಿ ಆನಂದಿಸಲು ನಾವು ಸಮಯವನ್ನು ಕೊಡಬೇಕು. ಹಲ್ಲೆಲೂಯಾ. ವೈಯಕ್ತಿಕವಾಗಿ ನಮ್ಗೆ ಆ ಸಮಯ ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಹಲ್ಲೆಲೂಯಾ. ಆಕ್ಚುಲಿ ನೋಡಿದ ದೇವರ ಸನ್ನಿಧಾನದಲ್ಲಿ ಹೋಗಿ ಕೂತ್ಕೊಳ್ಳುವಂತ ಅದು ನಮ್ಮ ದೇವರು ಕೊಟ್ಟ ದೊಡ್ಡ ಸೌಭಾಗ್ಯ ಪ್ರಿಯರೇ. ಆಮೇನ್. ಅದರ ಬಗ್ಗೆ ನಾವು ಮುಂದೆ ತಿಳಿಯುವ. ಆಮೇನ್. ಸೊ ಕೀರ್ತನೆಗಾರ ಈ ರೀತಿಯಾಗಿ ಬರೀತಾನೆ ಪ್ರಿಯರೇ. 34ನೇ ಅಧ್ಯಾಯ 8ನೇ ವಚನ, ಯೆಹೋವನು ಸರ್ವೋತ್ತಮ ಎಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎಂಬುದಾಗಿ ದೇವರ ವಾಕ್ಯ. ಹಲ್ಲೆಲೂಯಾ. ಏನಂತೆ ವಾಕ್ಯವನ್ನು ನಾವು ನೋಡುವ, ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ, ಎಕ್ಸ್ಪೀರಿಯನ್ಸ್. ಹಲ್ಲೆಲೂಯಾ. ಇವತ್ತು ವೈಯಕ್ತಿಕವಾಗಿ ನನಗೆ ಆ ಅನುಭವಗಳಾಗಬೇಕು. ಆ ದೇವರ ಪ್ರಸನ್ನತೆಯ ಒಂದು ಅನುಭವ, ಆತನ ಸನ್ನಿಧಾನದಲ್ಲಿ ಕಳೆಯುವಂತ ಪ್ರತಿಯೊಂದು ಸಮಯ ಅದು ನಿಮಗೆ ಆಗಿದೆ ಅನುಭವ. ಆ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯುವಾಗ ಆತನ ಶಾಂತಿ, ಸಮಾಧಾನ, ಆತನ ಒಂದು ನಡಿಸುವಿಕೆ, ಆತನ ಒಂದು ಮಾತು, ಸ್ವರವನ್ನ ಕೇಳುವಂಥದ್ದು ಇದು ಬಹಳ ಮುಖ್ಯವಾಗಿದೆ. ಆತನೊಂದಿಗೆ ನೀವು ಮಾತಾಡ್ತೀರಿ ಮಾತ್ರವಲ್ಲ, ಆತನನ್ನು ಕೂಡ ಮಾತಾಡ್ಲಿಕ್ಕೆ ನಾವು ಬಿಡಬೇಕು. ಮಾತ್ರವಲ್ಲ, ಆತನ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವಾಗ ಪ್ರಿಯರೇ, ಅದರ ಅನುಭವ ನೀವು ಆಗಿರುವುದಾದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಯಾವುದಿಲ್ಲ ಪ್ರಿಯರೇ. ಯಾಕಂದ್ರೆ ಆತನ ಸನ್ನಿಧಾನದಲ್ಲಿ ಸಂತೋಷವು, ನಾವು ಹಾಡಿದೆವಲ್ಲ, ಆತನ ಸನ್ನಿಧಾನದಲ್ಲಿ ಅದ್ಭುತ ಕಾರ್ಯಗಳಾಗ್ತದೆ. ಆತನು ನಮ್ಮನ್ನ ಬದಲು ಮಾಡ್ತಾನೆ. ಆತನ ಸನ್ನಿಧಾನದಲ್ಲಿ ಆತನು ನಮ್ಮನ್ನೇ ತೋರಿಸ್ತಾನೆ. ಆತನ ಸನ್ನಿಧಾನದಲ್ಲಿ ನಮ್ಮ ಗುಣಲಕ್ಷಣಗಳು ಬದಲಾಗ್ತದೆ. ಆತನು ನಮ್ಮನ್ನು ನೂತನ ಪಾಡಿಸ್ತಾನೆ. ಅದಕ್ಕೋಸ್ಕರ ದೇವರ ವಾಕ್ಯವನ್ನು ದಿನನಿತ್ಯ ಅಧ್ಯಯನ ಮಾಡೋದು, ಆತನ ಸನ್ನಿಧಾನದಲ್ಲಿ ಕೂತ್ಕೊಂಡು ಆತನಿಗೆ ಮಾತಾಡುವಂಥವ್ರು ನಾವು ಆಗಿರ್ಬೇಕು. ಆತನಿಂದ ಒಂದು ಗೈಡೆನ್ಸ್ ಅನ್ನು ಪಡ್ಕೊಳ್ಳುವಂಥವ್ರು ನಾವು ಆಗಿರ್ಬೇಕು. ನೋಡುವುದಾದ್ರೆ ಯೇಸು ಕ್ರಿಸ್ತನು ಕೂಡ ಮುಂಜಾನೆ ಎದ್ದು ದೇವರ ಸನ್ನಿಧಾನಕ್ಕೆ ಹೋಗ್ತಿದ್ದನು. ಆತನ ದೇವರಿಂದ ಕೇಳಿದ್ದನ್ನ, ಆ ಒಂದು ಶಕ್ತಿನ ಹೊಂದಿಕೊಂಡು ಆತನು ಕಾರ್ಯ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದ್ಭುತ ಕಾರ್ಯಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ. ವೈಯಕ್ತಿಕ ಸಮಯ ಯೇಸು ಕ್ರಿಸ್ತನು ಕೊಡುತ್ತಿದ್ದನು. ಹಾಗಿರುವಾಗ ಇವತ್ತು ನೀವುಗಳು ಎಷ್ಟು ಹೆಚ್ಚಾಗಿ ಆ ಕಾರ್ಯವನ್ನು ಮಾಡಬೇಕಾಗಿದೆ ಅಲ್ಲವೇ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಆಮೆನ್. ಸೊ ಹಾಗಿರುವಾಗ ಪ್ರಿಯರೇ, ನಾವು ಮುಖ್ಯವಾಗಿ ಪ್ರತಿಯೊಬ್ಬೊಬ್ಬರಿಗೆ ಈ ಒಂದು ಆಶೆ ಬರಬೇಕಾದ್ರೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಬೇಕೆಂಬುದಾಗಿ ನಾವು ನೋಡಿದಂಥ ವಿಷಯ, ದೇವರು ಹೆಚ್ಚಾಗಿ ಬೇಕೆಂಬ ಹಂಬಲ ಬರಬೇಕು ನಮಗೆ. ಆಮೆನ್. ಯಾವ ರೀತಿಯಲ್ಲಿ ಮೋಶೆ ಕೇಳಿದನು, ಇವತ್ತು ನೀವುಗಳು ಆತನ ಪ್ರಸನ್ನತೆಯಲ್ಲಿ ನನಗೆ ನಿನ್ನನ್ನು ನೋಡಬೇಕು, ನಿನ್ನ ಮಾತಾಡಬೇಕು, ಆತನ ಪ್ರಸನ್ನತೆ ಕೂತ್ಕೊಂಡು ಕೇಳಬೇಕು. ನನಗೆ ನಿನ್ನ ಸ್ವರವನ್ನ ಕೇಳಬೇಕು, ನನ್ನೊಂದಿಗೆ ಮಾತಾಡು ರಾಜನೇ, ದೇವನೇ ಎಂಬುದಾಗಿ ಕೇಳುವಾಗ, ನೀವು ದಾಹ ಇಟ್ಟು ಕೇಳುವಾಗ ಆತನು ಖಂಡಿತವಾಗಿ ನಮ್ಮೊಂದಿಗೆ ಮಾತಾಡ್ತಾನೆ. ಹಲ್ಲೆಲೂಯಾ. ವಾಕ್ಯದ ಮೂಲಕ ಮಾತಾಡ್ತಾನೆ, ಸ್ವರಗಳ ಮೂಲಕ ಮಾತಾಡ್ತಾನೆ, ವಿಷನ್ಗಳ ಮೂಲಕ ಮಾತಾಡ್ತಾನೆ. ದೇವರು ಪ್ರತಿಯೊಬ್ಬೊಬ್ಬರೊಂದಿಗೆ ಆತನು ವಿಭಿನ್ನ ರೀತಿಯಲ್ಲಿ ಮಾತಾಡ್ತಾನೆ. ಹಲ್ಲೆಲೂಯಾ. ಆದ್ರೆ ನೀವು ಮಾತಾಡಬೇಕೆಂಬ ಇಚ್ಛೆ ನೀವು ಹೊಂದಿಕೊಂಡಿರಬೇಕು. ದೇವರು ನನ್ನೊಂದಿಗೆ ಮಾತಾಡಿ ಎಂಬುದಾಗಿ. ಖಂಡಿತವಾಗಿ ದೇವರು ನಿಮ್ಮೊಂದಿಗೆ ಮಾತಾಡ್ತಾನೆ. ಆತನ ಪ್ರಸನ್ನತೆಯಲ್ಲಿ ನೀವು ಕೂತುಕೊಂಡು ನೀವು ಆತನಲ್ಲಿ ದಾಹ ಉಳ್ಳವರಾಗಿ ಕೇಳಿಕೊಂಡಾಗ ಖಂಡಿತವಾಗಿ ಆತನ ಮಾತಾಡ್ತಾನೆ. ಆತನ ಪ್ರಸನ್ನತೆಯಲ್ಲಿ. ಹಲ್ಲೆಲೂಯಾ. ಮಾತ್ರವಲ್ಲ, ನಾವು ಮುಂದೆ ನೋಡಿದೆವು, ದೇವರಿಗೋಸ್ಕರ ಹೆಚ್ಚಾಗಿ ನಾವು ಒಂದು ದಾಹ ಉಳ್ಳವರಾಗಿ, ಹಸಿವುಳ್ಳವರಾಗಿ. ಇದರಲ್ಲಿ ನಾವು ನೋಡ್ತೇವೆ, ಕೀರ್ತನೆ 27:4-8 ವಚನವನ್ನು ನೋಡುವುದಾದ್ರೆ, ಇದರಲ್ಲಿ ನನ್ನ ಜೀವಮಾನವೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬುದ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವನು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ ನಿನ್ನ ಸಾನ್ನಿಧ್ಯಕ್ಕೆ ಬಂದೇ ಬರುವನೆಂದು ಉತ್ತರ ಕೊಟ್ಟೇನು. ನೋಡಿ, ಇಲ್ಲಿ ಕೀರ್ತನೆಗಾರನ ಒಂದು ಮಾತುಗಳು. ಹಲ್ಲೆಲೂಯಾ. ಆತನು ಹೇಳ್ತಾನೆ, ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡೋದಕ್ಕೂ ನನಗೆ ಅಪ್ಪಣೆಯಾಗಿದೆ. ಎಂತ ಒಂದು ದಾಹ ಪ್ರಿಯರೇ, ಆತನ ಪ್ರಸನ್ನತೆ ನೋಡುದು ಮಾತ್ರವಲ್ಲ, ಆತನ ಮನೆಯಲ್ಲಿ ಆತನ ಪ್ರಸನ್ನತೆ ನೋಡುವಂಥದ್ದು. ಇವತ್ತು ನಾವು ನೋಡ್ತೀವಿ, ಇವತ್ತು ದೇವರಾಲಯ ನಾವೇ ಆಗಿದ್ದೇವೆ. ಹಲ್ಲೆಲೂಯಾ. ಆಮೆನ್. ಹಾಗಿರುವಾಗ ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ಆತನ ಸನ್ನಿಧಾನದಲ್ಲಿ ಕೂತುಕೊಂಡು ನಾವು ಆತನೊಂದಿಗೆ ದಾಹದ ಸಮಯವನ್ನು ಕೊಡುವಾಗ, ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಜನ ಹೇಳ್ತಾರೆ, ಸಮಯ ಇಲ್ಲ,
ಬ್ಯುಸಿ, ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ. ಆದರೆ ಇಟ್ಸ್ ಆಲ್ ಅಬೌಟ್ ಅವರ್ ಪ್ರಯಾರಿಟೀಸ್ ಅಲ್ವಾ. ನಾವು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತೇವೆ ಅದಕ್ಕೆ ನಾವು ಸಮಯವನ್ನು ಮಾಡೇ ಮಾಡ್ತೇವೆ ಅಲ್ವಾ ಪ್ರಿಯರೇ. ಹಾಗಿರುವಾಗ ಆತನ ಸನ್ನಿಧಾನದಲ್ಲಿ ನಾವು ಕೂತ್ಕೊಳ್ಳಿಕ್ಕೆ, ನನ್ನ ರಾಜ, ನನ್ನ ಸೃಷ್ಟಿಕರ್ತ, ನನ್ನ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳಿಕ್ಕೆ ನಾವು ಸಮಯವನ್ನ ಮಾಡಿಕೊಳ್ಬೇಕಾಗ್ತದೆ. ಈ ಒಂದು ಶಿಸ್ತುಬದ್ಧವಾದ ಒಂದು ಶಿಸ್ತನ್ನ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು, ಪ್ರತಿಯೊಬ್ಬ ದೇವ ಮಕ್ಕಳು ನಾವು ಅನುಸರಿಸಲೇಬೇಕಾಗ್ತದೆ ಪ್ರಿಯರೇ. ಇದನ್ನು ನೆನಪಲ್ಲಿಟ್ಟುಕೊಳ್ಳಿ. ನಿಮ್ಮನ್ನ ನಾನು ಉತ್ತೇಜನ ಪಡಿಸ್ತೇನೆ, ದೇವರಿಗೋಸ್ಕರ ನಿಮ್ಮ ವೈಯಕ್ತಿಕ ಸಮಯವನ್ನು ಆತನ ಪ್ರಸನ್ನತೆಯಲ್ಲಿ ಕಳೀಲಿಕ್ಕೋಸ್ಕರ ನೀವು ಒಂದು ಸಮಯವನ್ನು ತೆಗೆದು ಇಡಲೇಬೇಕು ನಿಮ್ಮ ಜೀವಿತದಲ್ಲಿ. ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. ಮಾತ್ರವಲ್ಲ ಪ್ರಿಯರೇ, ಮುಂದೆ ನಾವು ನೋಡಿದೆವು ಕೀರ್ತನೆ 42, 1-2 ವಚನ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೆ ಬಯಸುವುದೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಹಾರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಎಂತಹ ಒಂದು ಮಾತಪ್ಪ ಕೀರ್ತನೆಯಲ್ಲಿ 42, 1-2 ವಚನ. ಹಲ್ಲೆಲೂಯಾ. ಇದೇನ್ ಮಾಡ್ತದೆ, ದೇವರ ಸನ್ನಿಧಾನದಲ್ಲಿ ನಾವು ಹೋಗಿ ಸಮಯವನ್ನು ಕಳೆಯುವಂಥದ್ದು, ಅದು ನಮ್ಮನ್ನ ದೈವಿಕವಾದ ಒಂದು ಭಯದಲ್ಲಿ ನಡೆಸ್ತದೆ. ಅಂದ್ರೆ ದೈವಿಕ ಭಯ ಎಂಬುದಾಗಿ ಹೇಳುವುದಾದ್ರೆ, ಆತನ ಪ್ರಸನ್ನತೆ ಹೋಗುವಾಗ ನಾವು ಆತನ ಒಂದು ಒಳ್ಳೆತನದಿಂದ ಆತ ನಮ್ಮನ್ನು ತುಂಬಿಸ್ತಾನೆ, ಆತನ ಪ್ರೀತಿಯಿಂದ ನಮ್ಮನ್ನು ತುಂಬಿಸ್ತಾನೆ. ದೈವಿಕ ಭಯ ಎಂಬುದಾಗಿ ಹೇಳುವುದಾದ್ರೆ, ದೇವರಿಗೆ ನಾವು ನೋವು ಮಾಡುತ್ತೇವೋ ಎಂಬ ಒಂದು ಭಯ. ಯಾಕಂದ್ರೆ ಆತನು ಅಷ್ಟು ನಮ್ಮನ್ನು ಪ್ರೀತಿಸ್ತಾನೆ. ಆತ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ನಮಗೆ ಕೊಟ್ಟಿದ್ದಾನೆ. ಈಗ ತಂದೆ ತಾಯಿಗಳು ನಮ್ಗೆ ಎಕ್ಸಾಂಪಲ್ ಹೇಳುವುದಾದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ನಮ್ಮನ್ನು ಅಲ್ವಾ. ನಾವು ತುಂಬಾ ಅವರು ನಮ್ಗೆ ಅವರ ಆಯಸ್ಸಿನಲ್ಲಿ ನಾವು ನೋಡುವುದಾದ್ರೆ, ಅವರು ಎಷ್ಟೋ ಒಂದು ಅವರ ಆಶೆಗಳನ್ನ ಬದಿಗಿಟ್ಟು ನಮ್ಮ ಆಶೆಯನ್ನ ಅಥವಾ ನಮ್ಮ ಅಗತ್ಯತೆಗಳನ್ನ ಅವರು ಪೂರೈಸಿದ್ದಾರೆ. ಸ್ಯಾಕ್ರಿಫಿಷಿಯಲ್ ಲೈಫ್ ಅನ್ನ ಅವರು ನಮಗೆ ಕೊಟ್ಟಿದ್ದಾರೆ ಅಲ್ವಾ. ಎಷ್ಟೋ ಆಶೆಗಳನ್ನು ಅವರು ಬದಿಗಿಟ್ಟು ಅವರಿಗೆ ಬೇಕಿದ್ದದನ್ನ ತಕೊಳ್ಳದೆ ಆ ಹಣವನ್ನು ಒಟ್ಟು ಮಾಡಿ ನಮ್ಮನ್ನ ಬೆಳೆಸುವಂಥದ್ದು, ನಮಗೆ ಅಗತ್ಯ ವಸ್ತುಗಳನ್ನ ಕೊಡುವಂಥದ್ದು ಎಲ್ಲ ಮಾಡಿರ್ತಾರೆ. ಹಾಗಿರುವಾಗ ಪ್ರಿಯರೇ, ನಿಮ್ಗೆ ತಂದೆ ತಾಯಿಗಳಿಗೆ ನೋವಿಸ್ಲಿಕ್ಕೆ ಮನಸ್ಸು ಬರ್ತದ. ಈಗ ನೀವು ಕೆಲಸ ಮಾಡ್ತಿರ್ಬೋದು, ಈಗ ಅವ್ರ ಮನೇಲಿ ಇರ್ಬೋದು, ಆಗ ಅವರಿಗೆ ನೋಯಿಸಿ ಏನಾದ್ರೆ ಮಾಡ್ಲಿಕ್ಕೆ ನಿಮ್ಗೆ ಮನಸ್ಸು, ಯಾಕೆ ಅಷ್ಟು ಪ್ರೀತಿ ಮಾಡಿದ್ದಾರೆ ನಮ್ಮನ್ನು. ಅದೇ ರೀತಿಯಲ್ಲಿ ನಮಗೆ ಆ ದೈವಿಕ ಫಿಯರ್ ಒಳ್ಳೇದಕ್ಕೆ, ನಮ್ಮ ಒಳ್ಳೇದಕ್ಕೆ. ಯಾಕಂದ್ರೆ ದೇವರಿಗೆ ನಾನು ನೋವು ಮಾಡ್ತಾ ಇದ್ದೇನೆ, ದೇವರಿಗೆ ನಾವು ಮಾತ್ರ ಪವಿತ್ರಾತ್ಮನಿಗೆ ನಾನು ನೋವು ಮಾಡ್ತಿದ್ದೇನೆ. ನಾವು ನಡೆಯುವಂತಹ ಪ್ರತಿಯೊಂದೊಂದು ಜೀವಿತದ ಕಾಲಘಟ್ಟದಲ್ಲಿ ನಾವು ದೇವರ ಮಕ್ಕಳು, ನಾವು ನಮ್ಮ ದೇವರಿಗೆ ನೋವು ಮಾಡ್ತಿದ್ದೇವೆ ಎಂಬುದನ್ನು ನಾವು ತಿಳಿದುಕೊಳ್ಬೇಕು ಅಲ್ವಾ. ಯಾಕಂದ್ರೆ ಕೆಲವೊಮ್ಮೆ ಈ ಲೋಕದಲ್ಲಿರುವಾಗ ಹಲವಾರು ವಿಷಯಗಳು, ಅನ್ವಾಂಟೆಡ್ ನಾಯ್ಸಸ್ ಎಲ್ಲ ಇರ್ತದೆ ಅಲ್ವಾ. ಅದೆಲ್ಲದರ ನಡುವೆ ನಾವು ದೇವರ ಸ್ವರವನ್ನು ಕೇಳಬೇಕಾದ್ರೆ ನಾವು ಆತನ ಪ್ರಸನ್ನತೆಯಲ್ಲಿ ಹೋಗಿ ಸಮಯವನ್ನು ಕಳೆಯಬೇಕು. ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾದ ಒಂದು ಸಮಯ ಇರಬೇಕು. ಹಲ್ಲೆಲೂಯಾ. ದೈವಿಕವಾದ ಜೀವಿತಕ್ಕೆ ದೈವಿಕವಾದ ಭಯ ಹೊಂದಿಕೊಂಡಿರ್ಲಿಕ್ಕೆ ಬೇಕಾದ್ರೆ, ಈ ದೈವಿಕ ಭಯವು ನಮ್ಮನ್ನ ಕಾಪಾಡ್ತದೆ ಪ್ರಿಯರೇ. ಗಾಡ್ಲಿ ಫಿಯರ್ ಎಂಬುದಾಗಿ ಹೇಳ್ತೇವಲ್ಲ ನಾವು, ಅದು ನಮ್ಮನ್ನ ಕಾಪಾಡ್ತದೆ. ಈ ಲೋಕದ ಅಲ್ಲಸಲ್ಲದ ಕಾರ್ಯಗಳನ್ನು ನಮ್ಮನ್ನ ಕಾಯ್ತದೆ, ತಪ್ಪಿಸಿ ಕಾಪಾಡ್ತದೆ. ಅದಕ್ಕೆ ಗಾಡ್ಲಿ ಫಿಯರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನೆಂಬುದಾಗಿ ಗೊತ್ತಿರಬೇಕಾದ್ರೆ ಆತನ ಪ್ರಸನ್ನತೆಯಲ್ಲಿ ನಾವು ಸಮಯವನ್ನು ಕಳೆಯಬೇಕು ಪ್ರಿಯರೇ. ಹಲ್ಲೆಲೂಯಾ. ಮುಂದೆ ನಾವು ನೋಡ್ತೇವೆ ದೇವರ ವಾಕ್ಯ, ಕೀರ್ತನೆ 84, 1-4 ವಚನ. ಪ್ರಿಯರೇ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಯೆಹೋವನ ಆಲಯದ ಅಂಗಳದಲ್ಲಿ ಸೇರಬೇಕು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಗಿತ್ತು. ಆದರೆ ಈಗ ಚೈತನ್ಯ ಸ್ವರೂಪನ ದೇವರಿಗೆ ನನ್ನ ತನು ಮನಗಳಿಂದ ಹರ್ಷಧ್ವನಿ ಮಾಡುತ್ತೇನೆ. ಆಹಾ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ನಿನ್ನ ಮಂದಿರದಲ್ಲಿ ವಾಸಿಸುವವರು ಎಷ್ಟೋ ಧನ್ಯರು, ಅವರು ನಿತ್ಯವೂ ನಿನ್ನನ್ನು ಕೀರ್ತಿಸುತ್ತಾ ಇರುತ್ತಾರೆ. ಹಲ್ಲೆಲೂಯಾ, ಆಮೆನ್. ಯಾವಾಗ ನಮಗೆ ದೇವರೇ ಮುಖ್ಯ ನಮ್ಮ ಜೀವಿತದಲ್ಲಿ, ದೇವರನ್ನು ಬಿಟ್ಟು ಯಾರು ಇಲ್ಲ, ಆತನೇ ನಮ್ಮ ಒಂದು ಆಸರೆ, ಆಶ್ರಯ, ರಕ್ಷಣಾ ಕೋಟೆ, ರಕ್ಷಣಾ ದುರ್ಗ, ಆತನು ನಮ್ಮ ಕಾಯುವ ಗುರಾಣಿ, ಆತನ ನಮ್ಮ ಅಸ್ಥಿವಾರ ಎಂಬುದಾಗಿ ನಮಗೆ ಗೊತ್ತಾಗಿರುವಾಗ ಪ್ರಿಯರೇ, ನಮಗೆ ಆತನ ಒಟ್ಟಿಗೆ, ಆತನ ಸನ್ನಿಧಾನದಲ್ಲಿ, ಆತನ ನಿವಾಸದಲ್ಲಿ, ಆತನ ಒಂದು ಸನ್ನಿಧಾನದಲ್ಲಿ
ನಾವು ಸೇರಬೇಕು, ಆತನ ಸನ್ನಿಧಾನದಲ್ಲಿಯೇ ಇರಬೇಕು ಎಂಬ ಒಂದು ದಾಹ ನಮ್ಮಲ್ಲಿ ಬೆಳೀತದೆ. ಅಲ್ಲಿ ಇಲ್ಲಿ ವಾಕ್ಯದಲ್ಲಿ ಹೇಳ್ತಲ್ಲ, ನನ್ನ ಆತ್ಮ ಹಂಬಲಿಸುತ್ತಾ ಕುಂದಿ ಹೋಗಿತ್ತು, ಆದರೆ ಚೈತನ್ಯ ಸ್ವರೂಪ ದೇವರಿಗೆ ನನ್ನ ತನ್ನ ಮನಗಳಿಂದ ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯಾ, ಆಮೆನ್. ಎಂತ ಒಂದು ಆಶೀರ್ವಾದ! ಸೇನಾಧೀಶ್ವರ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟು ರಮ್ಯವಾಗಿದೆ ಎಂಬುದಾಗಿ ಕೀರ್ತನೆಗಾರ ಹೇಳುವುದನ್ನು ನೋಡ್ತೇವೆ. ಆಮೇನ್. ಆತನ ಸನ್ನಿಧಾನದಲ್ಲಿ ಕೂಡಿಕೊಂಡು ನಾವು ಕಳೆಯುವಂತ ಪ್ರತಿಯೊಂದು ಸಮಯವು, ಅದನ್ನು ನಾವು ಲೋಕದಲ್ಲಿ ಯಾವ ಒಂದು ಸಂತೋಷಕ್ಕೂ ಕೂಡ ಹೋಲಿಸ್ಲಿಕ್ಕೆ ಆಗುದಿಲ್ಲ ಪ್ರಿಯರೇ. ಯಾಕಂದ್ರೆ ಆತನ ಪ್ರಸನ್ನತೆ, ಅದು ಆತನ ಪ್ರಸನ್ನ ಅನುಭವ, ಆತನ ಪ್ರಸನ್ನತೆಯಲ್ಲಿ ಸಿಗುವಂತಹ ಒಂದು ದೈವಿಕ ಜ್ಞಾನ, ಆತನ ಪ್ರಸನ್ನತೆಯಲ್ಲಿ ಸಿಗುವಂತ ದೈವಿಕ ಮಾರ್ಗದರ್ಶನಗಳು, ಅದಕ್ಕೆ ಹೇಳ್ತೇವೆ ಹೆವೆನ್ಲಿ ವಿಸ್ಡಮ್, ಅದು ನಮ್ಗೆ ಆತನ ಒದಗಿಸ್ತಾನೆ. ಆತನ ಸನ್ನಿಧಾನದಲ್ಲಿ ನಾವು ಹೋಗಿ ಕೂತ್ಕೊಳ್ಬೇಕು, ಕೇಳಿಕೊಳ್ಳಬೇಕು. ವಾಕ್ಯ ಹೇಳ್ತದಲ್ಲ, ನನ್ನನ್ನು ಕೇಳಿಕೊ, ನಾನು ನಿನಗೆ ತಿಳಿಯದ ಗೂಢಾರ್ಥಗಳನ್ನು ತಿಳಿಸುವೆನು ಎಂಬುದಾಗಿ. ಯೆರೆಮೀಯ 33:3 ಹೇಳ್ತದಲ್ಲ ವಾಕ್ಯ. ಆಮೆನ್. ನಾವು ಆತನ ಸಂದರ್ಭದಲ್ಲಿ ಕೇಳಿಕೊಳ್ಳುವ, ಆತನ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಯಾವುದೇ ನೀವು ಕಾಲಘಟ್ಟದಲ್ಲಿ ಜೀವಿತದಲ್ಲಿ ಹಾದು ಹೋಗುತ್ತಿದ್ರು ಕೂಡ ನಿಮ್ಮೆಲ್ಲಾ ಪ್ರಶ್ನೆಗೆ ಉತ್ತರ ಅದು ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತನು ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಪ್ರೈಸ್ ಗಾಡ್, ಆಮೆನ್. ಮುಂದೆ ನಾವು ನೋಡುವ ಪ್ರಿಯರೇ, ಆತನಿಗಾಗಿ ಹಸಿ ಹೊಂದಿರುವವರಿಗೆ ದೇವರು ಪ್ರತಿಕ್ರಿಯೆ ತೋರಿಸ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಗೆ ಯಾವುದು ದಾಹ ಇದೆ, ನನಗೆ ದೇವರು ನಿಮಗೆ ಮಾತಾಡಬೇಕು, ಮಾತ್ರವಲ್ಲ ದೇವರು ನನಗೆ ನಾನು ಮಾತಾಡುವಾಗ ಅಥವಾ ನಾನು ಆತನೊಂದಿಗೆ ಸಮಯವನ್ನು ಕಳೆಯುವಾಗ ಆತನಿಗೆ ಉತ್ತರ ಕೊಡುತ್ತಾನೆ ಎಂಬ ಒಂದು ನಂಬಿಕೆ ನಿಮ್ಮಲ್ಲಿ ಇರುವಾಗ ಆತನು ಖಂಡಿತವಾಗಿ ಉತ್ತರ ಕೊಡುತ್ತಾನೆ. ನಿಮ್ಗೆ ದಾಹ ಉಂಟಾ? ಖಂಡಿತವಾಗಿ ನೀವು ದಾಹ ಹೊಂದಿರುವುದಾದ್ರೆ ಆತನ ಪ್ರಸನ್ನತೆಗೆ, ಆತನ ಒಂದು ಮಾರ್ಗದರ್ಶನಕ್ಕೆ ಆತನಿಂದಲೇ ಬರಬೇಕು. ದೇವರಿಂದಲೇ ನಾನು ಹೊಂದಬೇಕು, ದೇವರ ಆಶೀರ್ವಾದವನ್ನು ನಾನು ಹೊಂದಬೇಕು, ಆತ್ಮಿಕವಾಗಿ ಬೆಳೆಬೇಕು. ಮಾತ್ರವಲ್ಲ, ನನ್ನನ್ನು ದೇವರು ಉಪಯೋಗಿಸುವ ಒಂದು ಒಳ್ಳೆ ಪಾತ್ರೆಯಾಗಿ ನಿನ್ನ ರಾಜ್ಯದ ಮಹಿಮೆಗಾಗಿ ಎಂಬುದಾಗಿ ದಾಹ ಉಳ್ಳವರಾಗಿ ನೀವುಗಳಿರುವುದಾದರೆ ಆತನಿಗೆ ಖಂಡಿತವಾಗಿ ಅದಕ್ಕೆ ಉತ್ತರ ಕೊಡ್ತಾನೆ, ಪ್ರತಿಕ್ರಿಯಿಸ್ತಾನೆ ಆತನು. ಹಲ್ಲೆಲೂಯಾ, ಆಮೆನ್. ಯೆಶಾಯ 44ನೇ ಅಧ್ಯಾಯ 3-4ನೇ ವಚನ. ಇನ್ನೊಮ್ಮೆ ಹೇಳ್ತೇನೆ, ಯೆಶಾಯ 44:3-4ನೇ ವಚನ. ಆಯ್ತಾ? ಬತ್ತಿದ ಭೂಮಿಯಲ್ಲಿ ಮಳೆಗರೆದು ಒಣ ನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ಆಮೆನ್. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ನೀರಿನ ಕಾಲುವೆಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನಿರವಂಜಿಗಳಂತೆ ವೃದ್ಧಿಯಾಗುವರು. ಆಮೆನ್. ಹಲ್ಲೆಲೂಯಾ. ಎಂತ ಒಂದು ಅದ್ಭುತ ಮಾತು ಪ್ರಿಯರೇ. ದಾಹಗೊಂಡವನ ಮೇಲೆ ನಾನು ನೀರನ್ನು ಸುರಿಸುವೆನು ಎಂಬ ದೇವರ ವಾಗ್ದಾನವನ್ನು ನಾವು ಹೊಂದಿದ್ದೇವೆ. ವಾಕ್ಯವನ್ನು ನೋಡಿ, ದೇವರೊಂದಿಗೆ ನಮ್ಮ ಒಂದು ದಾಹದಿಂದ ನಾವು ತುಂಬಿಕೊಂಡಿರಬೇಕು. ಹಲ್ಲೆಲೂಯಾ, ಆಮೆನ್. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ದೇವರ ವಾಕ್ಯ ಯೆರೆಮೀಯ 29:13 ಹೇಳ್ತದೆ. ಇವತ್ತು ನೋಡಿ, ದಾಹ ಉಳ್ಳವರಾಗಿದ್ದೀರಿ. ನೀವು ದಾಹ ಉಳ್ಳವರಾಗಿರುವಾಗ ನೀವು ದೇವರನ್ನು ಹುಡುಕುತ್ತೀರಿ. ನೀವು ಹುಡುಕುದು ಮಾತ್ರವಲ್ಲ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಕೂಡ ದೇವರು ನಿಮ್ಗೆ ಉತ್ತರ ಕೊಡುವುದನ್ನು ನಾವು ನೋಡ್ತೇವೆ. ಎಂತ ಒಂದು ಆಶೀರ್ವಾದದ ಮಾತಲ್ಲ ಪ್ರಿಯರೇ. ನಿಮ್ಗೆ ದಾಹ ಉಂಟು, ದಾಹ ನೀವು ಹುಡುಕುವಾಗ ದೇವರು ಹೇಳ್ತಾನೆ, ಮಾತ್ರವಲ್ಲ ದಾಹದ ಹುಡುಕುದು ಮಾತ್ರವಲ್ಲ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಹೇಳ್ತಾನೆ. ಆಮೆನ್. ದೇವರು ನಿಮಗೋಸ್ಕರ ಕಾದಿರುತ್ತಾನೆ ಪ್ರಿಯರೇ. ಆಮೆನ್. ದೇವರು ನಿಮಗೋಸ್ಕರ ಕಾದಿರುತ್ತಾನೆ. ನನ್ನ ಮಗ ಬರ್ತಾನೆ ಮಾತಾಡ್ಲಿಕ್ಕೆ, ನನ್ನ ಮಗಳು ಬರ್ತಾಳೆ ಮಾತಾಡ್ಲಿಕ್ಕೆ. ಇವತ್ತು ನಾವು ಆತನಿಗೋಸ್ಕರ ನಮ್ಮ ಜೀವಿತದ ಒಂದು ಕೋಣೆಯನ್ನ ನಾವು ಸಿದ್ಧ ಮಾಡಿಡಬೇಕು. ಹಲ್ಲೆಲೂಯಾ. ನಮ್ಮ ಮನೆಗಳಲ್ಲಿ ಹಲವಾರು ಕೋಣೆಗಳಿರ್ಬೋದು. ಮಕ್ಕಳ ಕೋಣೆ, ಪೇರೆಂಟ್ಸಿಗೊಂದು ಕೋಣೆ, ನಮಗೆ ನಮ್ಮ ಕೋಣೆ. ಆದರೆ ಇವತ್ತು ನಾನು ನಿಮ್ಮ ಹತ್ರ ಹೇಳ್ತೇನೆ, ನೀವು ಪ್ರಾರ್ಥನಾ ಮಾಡಲಿಕ್ಕೆ, ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳಿಕ್ಕೆ ನೀವೊಂದು ಕೋಣೆಯನ್ನು ಸಿದ್ಧ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಅದು ನಿಮ್ಮ ಬೆಡ್ರೂಮೇ ಆಗಿರ್ಬೋದು. ಹಲ್ಲೆಲೂಯಾ, ಆಮೆನ್. ಅಥವಾ ನಿಮ್ಗೆ ಎಲ್ಲಿ ಸಮಯವನ್ನು ಕಳೀಲಿಕ್ಕೆ ದೇವರೊಂದಿಗೆ ನಿಮಗೆ ಯೋಗ್ಯ ಎಂಬುದಾಗಿ ನೀವೆನಿಸ್ತಿರೋ ಆ ಸಮಯದಲ್ಲಿ ಯಾವುದೇ ಜಾಗ ಆಗಿರ್ಬೋದು, ನೀವು ದೇವರೊಂದಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಂಥ ಜಾಗ, ಅದು ದೇವರ ಪ್ರಸನ್ನತೆಯಲ್ಲಿ ಬರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ, ಆಮೆನ್. ಯೇಸು ಸ್ವಾಮಿ ಗೆತ್ಸೆಮನೆಯನ್ನ ಆತುಕೊಂಡನು ಅಲ್ಲವಾ? ನೀವು ನಿಮಗೋಸ್ಕರ ದೇವರೊಂದಿಗೆ ಸಮಯವನ್ನು ಕಳಿಗೋಸ್ಕರ ಒಂದು ಜಾಗವನ್ನು ಸಿದ್ಧಪಡಿಸಿರಿ.
ಹಲ್ಲೆಲೂಯಾ. ಅವೈಯಕ್ತಿಕ ಸಮಯದಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ ಅನ್ನೆಲ್ಲ ಬಿಟ್ಟು ನಾನು ರಾಜಾದಿರಾಜನನ್ನ ಭೇಟಿಯಾಗಲು ಹೋಗ್ತಾ ಇದ್ದೇನೆ. ಸರ್ವಶಕ್ತನಾದ ನನ್ನನ್ನು ಸೃಷ್ಟಿಸಿದ ಆತನು, ನನ್ನನ್ನು ಶಿರಸ್ಸನ್ನಾಗಿ ಮಾಡಿದ ಆತನು, ನನ್ನ ಕುರುಬ, ನನ್ನ ಯಜಮಾನನು, ನನ್ನ ಆಪ್ತ ಮಿತ್ರನಾದ ಯೇಸು ಕ್ರಿಸ್ತನನ್ನು ಭೇಟಿಯಾಗಲು ಹೋಗ್ತಾ ಇದ್ದೇನೆ. ನಾನು ಆತನ ಆಲಯವಾಗಿದ್ದೇನೆ, ಆತನೊಂದಿಗೆ ಮಾತಾಡಲು ನಾನು ಹೋಗ್ತಾ ಇದ್ದೇನೆ ಎಂಬುದಾಗಿ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿರಿ. ಅಲ್ಲಿ ಆತನ ಸನ್ನಿಧಾನ ಆರಾಧನೆಯಿಂದ, ಧನ್ಯವಾದದಿಂದ, ಸ್ತುತಿ ಪದಗಳಿಂದ ಆತನ ಸನ್ನಿಧಾನಕ್ಕೆ ಹೋಗಿರಿ. ಆತನೊಂದಿಗೆ ಕೇಳಿಕೊಳ್ಳಿರಿ, ಆತನಿಗೆ ಮಾತಾಡಿರಿ. ಮಾತ್ರವಲ್ಲ, ಆತನು ಹೇಳುವಂತಹ ಉತ್ತರಕ್ಕೆ ಕೂಡ ನಿಮ್ಮ ಕಿವಿಯನ್ನು ಕರೆಕ್ಟಾಗಿ ಗಮನ ಕೊಟ್ಟು ಕೇಳಿ. ಆತನಿಗೆ ಮಾತಾಡಿ, ನಿಮ್ಮ ಹಂಚಿಕೊಳ್ಳಿ ನಿಮ್ಮ ಕಷ್ಟ ಸುಖಗಳನ್ನು. ಆಗ ಆತನ ಸನ್ನಿಧಾನದ ಶಾಂತಿ ಸಮಾಧಾನ ಆತ ನಿಮಗೆ ಕೊಡ್ತಾನೆ, ನಿಮ್ಮನ್ನು ಲೀಡ್ ಮಾಡ್ತಾನೆ, ಗೈಡ್ ಮಾಡ್ತಾನೆ, ನಿಮಗೆ ಆತ್ಮಿಕವಾದ ಜ್ಞಾನದಿಂದ ಆತನ ನಡೆಸ್ತಾನೆ. ಆತನ ಸನ್ನಿಧಾನದಲ್ಲಿ ಬಹಳ ಬಲವಿದೆ ಪ್ರಿಯರೇ. ಆತನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಹಾಗಾಗಿ ಆ ಸಂತೋಷ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೈವಿಕವಾದ ಸಂತೋಷ ಅದು ವೈಯಕ್ತಿಕವಾಗಿ ನಿಮಗೆ ಸಿಗಬೇಕಾದ್ರೆ ನೀವು ವೈಯಕ್ತಿಕವಾಗಿ ಆತನೊಂದಿಗೆ ಸಮಯವನ್ನು ಕಳಿಬೇಕು. ಆಗ ಆತನ ಸಂತೋಷ ನಿಮ್ಮದಾಗ್ತದೆ. ಹಲ್ಲೆಲೂಯಾ. ದೈವಿಕವಾದ ಸಂತೋಷವನ್ನು ನೀವು ಹೊಂದುತ್ತೀರಿ ಪ್ರಿಯರೇ. ಅದಕ್ಕೆ ಆತನ ಪ್ರಸನ್ನತೆಯಲ್ಲಿ ನಾವೀಗ ವಾಕ್ಯವನ್ನ ಹೇಳಿದಂತೆ, ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಯೆರೆಮೀಯ 29:13 ಹೇಳಿದಂತೆ, ಮನಪೂರ್ವಕವಾಗಿ ಹುಡುಕಿದ ಖಂಡಿತವಾಗಿ ಆತನ ಒಂದು ಸಂತೋಷ ನಿಮ್ಮದಾಗ್ತದೆ. ಆತನ ಬಲದಲ್ಲಿ ಆತ ನಿಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಮುಂದೆ ನಾವು ನೋಡುವ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಇಬ್ರಿಯ 11:6 ವಚನ ನಮ್ಗೆ ಗೊತ್ತಿದ್ದಂಥ ವಚನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು ನಂಬುವುದು ಅವಶ್ಯ. ಆಮೆನ್. ಆದರೆ ಇನ್ನು 30ನೇ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ. ನಾವು ದೇವರ ಬಳಿಗೆ ಬರುವಾಗ ಪ್ರಿಯರೇ, 2 ವಿಷಯಗಳ ಕುರಿತು ನಂಬಿಕೆ ಇರಬೇಕು. ಮೊದಲನೆಯದಾಗಿ ಹೇಳುವುದಾದ್ರೆ, ಒಂದು ನಂಬಿಕೆ ಇರಬೇಕು ಮೊದಲನೇದಾಗಿ. ಮಾತ್ರವಲ್ಲ, ಎರಡನೆಯದು ತನ್ನನ್ನು ಅತ್ಯಾಸಕ್ತಿಯನ್ನು ಹುಡುಕುವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದು. ಆಮೇನ್. ಹಲ್ಲೆಲೂಯಾ. ಇದನ್ನು ನೆನಪಲ್ಲಿಡಿ. ಒಂದು ನಂಬಿಕೆ, ಮಾತ್ರವಲ್ಲ ಅತ್ಯಾಸಕ್ತಿಯಿಂದ ಆತನ ಹುಡುಕುವವರಿಗೆ ಆತನು ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದಾಗಿ. ಆಮೇನ್. ಇದಕ್ಕಿಂತ ದೊಡ್ಡದಾದ ಬಹುಮಾನ ಯಾವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಆಮೇನ್. ನಾವು ಆತನನ್ನು ಹುಡುಕಿದಾಗ ಆತನು ನಮಗೆ ತನ್ನನ್ನೇ ಬಹುಮಾನವಾಗಿ ಕೊಡುವನು. ಇದಕ್ಕಿಂತ ದೊಡ್ಡ ಬಹುಮಾನ ಯಾವುದು? ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರ ಪ್ರಸನ್ನತೆಯಲ್ಲಿ ನೀವು ಕೂತುಕೊಂಡಾಗ ನಿಮಗೆ ದೇವರ ಆತನ ಗುಡಾರ್ಥಗಳನ್ನು ತಿಳಿಸ್ತಾನೆ. ಹೌದು, ಆತನ ನಿಮಗೆ ಪವಿತ್ರ ಫಲ ವರಗಳನ್ನು ಕೊಡ್ತಾನೆ. ಆತನ ಆಲೋಚನೆಗಳು ತಿಳಿಸ್ತಾನೆ. ನಿಮಗೆ ಶಾಂತಿ ಸಮಾಧಾನ ಸಿಗ್ತದೆ, ಆರೋಗ್ಯ ಸಿಗ್ತದೆ, ನಿಮಗೆ ದೈವಿಕವಾದ ಒಂದು ಮಾರ್ಗದರ್ಶನ ಸಿಗ್ತದೆ. ಮಾತ್ರವಲ್ಲ, ಇದಕ್ಕಿಂತಲೂ ಮುಖ್ಯವಾಗಿ ಆತನ ಪ್ರಸನ್ನತೆ ನೀವು ಕೂತ್ಕೊಂಡಾಗ ಪ್ರಿಯರೇ, ದೇವರು ತನ್ನನ್ನು ತಾನೇ ನಿಮಗೆ ಒಂದು ಬಹುಮಾನವಾಗಿ ಕೊಡ್ತಾನೆ. ಹಲ್ಲೆಲೂಯಾ. ಅಂದ್ರೆ ಆತನ ಸಂಬಂಧ, ಆತನ ಅನ್ಯೋನ್ಯತೆ ನಿಮಗೆ ಸಿಗ್ತದೆ. ಹಲ್ಲೆಲೂಯಾ. ಆತ ನಿಮ್ಮ ಒಳ್ಳೆ ಕುರುಬನಾಗಿದ್ದ, ನೀವು ಆತನ ಕುರಿಗಳಾಗಿದ್ದೀರಿ. ಆತನು ನಿಮ್ಮೊಂದಿಗೆ ಇದ್ದುಕೊಂಡು, ಆತನ ಪ್ರಸನ್ನತೆ ನಿಮ್ಮೊಂದಿಗೆ ಇದ್ದುಕೊಂಡು ನಿಮ್ಮನ್ನ ಜೀವದ ಮಾರ್ಗದ ಕಡೆ, ನಿಮ್ಮನ್ನ ಜಯದ ಮಾರ್ಗದ ಕಡೆ, ಹಲವಾರು ಆತ್ಮಿಕ ವಿಕ್ಟರಿ ಕಡೆ ನಿಮ್ಮನ್ನು ನಡೆಸ್ತದೆ. ಹಲ್ಲೆಲೂಯಾ. ಹಲವಾರು ನಿಮಗೆ ಜೀವಿತದಲ್ಲಿ ಜಯವನ್ನ ಕೊಡ್ತಾನೆ. ಯಾಕಂದ್ರೆ ಆತನ ಪ್ರಸನ್ನತೆ ಹಿಡ್ಕೊಂಡು ನೀವು ಹೋಗ್ತಾ ಇದ್ದೀರಿ. ಇವತ್ತು ಕೂಡ ನಾವು ಆತನೊಂದಿಗೆ ನಾವು ಸಮಯವನ್ನು ಕಳೆಯುವಾಗ ಆತನ ಪ್ರಸನ್ನತೆ ನಮ್ಮನ್ನು ನಡೆಸ್ತದೆ. ಆತನ ಪ್ರಸನ್ನತೆ ನಮ್ಮನ್ನು ಗೈಡ್ ಮಾಡ್ತದೆ. ಆತನ ಪ್ರಸನ್ನತೆ ನಮ್ಮನ್ನು ಲೀಡ್ ಮಾಡಿ ನಮ್ಮನ್ನ ಆತನ ಬೆಳಕಲ್ಲಿ ನಮ್ಮನ್ನು ನಡೆಸ್ತದೆ. ಹಲ್ಲೆಲೂಯಾ. ಯಾವುದೇ ಅಂಧಕಾರ ಶಕ್ತಿಗಳು ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ. ಯಾವುದೇ ಲೌಕಿಕವಾದ ವಿಷಯಗಳು ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ. ಯಾವುದೇ ದುರಭ್ಯಾಸಗಳು ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಆತನ ಪ್ರಸನ್ನತೆಯಲ್ಲಿ ನಾವು ನಡೆಯುವಾಗ ಆತನ ಪ್ರಸನ್ನತೆ ಆತನ ಒಂದು ದೈವಿಕವಾದ ಅದ್ಭುತವಾದ ಒಂದು ಸಂತೋಷದಲ್ಲಿ ಆತನ ಒಂದು ದೈವಿಕವಾದ ಮಾರ್ಗದರ್ಶನ ನಮ್ಮನ್ನು ನಡೆಸ್ತಾನೆ. ಆತನ ಸಂತೋಷದಿಂದ ಆತನ ನಮ್ಮ ತುಂಬಿಸ್ತಾನೆ. ಹಾಗಿರುವಾಗ ಲೋಕದ ಯಾವುದೇ ರೀತಿಯ ಒಂದು ಸಂತೋಷ ಅದು ನಮಗೆ ಅದಕ್ಕೆ ನಾವು ಗಮನ ಕೊಡುವುದಿಲ್ಲ. ಯಾಕಂದ್ರೆ ದೈವರ ಸಂತೋಷ ನಮ್ಮೊಳಗುಂಟು. ದೈವಿಕವಾದ ಸಂತೋಷ ನಮ್ಮೊಳಗಿರುವಾಗ ಪ್ರಿಯರೇ, ಲೋಕದಲ್ಲಿನ ಯಾವುದೇ ಸಂತೋಷ ನಮ್ಮನ್ನು ಸಂತೋಷಪಡಿಸಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ಉನ್ನತವಾದ ಸಂತೋಷ ಸರ್ವಶಕ್ತ ದೇವರು ನಮ್ಮೊಂದಿಗಿದ್ದಾನೆ. ಆತನ ಸಂತೋಷವೇ ನಮ್ಮ ಬಲವಾಗಿದೆ. ಹಲ್ಲೆಲೂಯಾ. ಆತನ ಸಂತೋಷದಿಂದ ನಮ್ಮನ್ನು ಆವರಿಸ್ತಾನೆ. ಆತನ ಸಂತೋಷದಿಂದ ಆತನ ಮನಃಶಾಂತಿ ನಮ್ಮ ತುಂಬಿಸ್ತಾನೆ. ಹಾಗೆ ಇರುವಾಗ ಲೋಕದಲ್ಲಿನ ಯಾವುದೇ ಬೇಡದ ವಿಷಯಗಳಿಗೆ ನಾವು ಗಮನ ಕೊಡುವುದಿಲ್ಲ. ಯಾವುದೇ
ವಿಷಯಗಳಿಗೆ ನಾವು ಗಮನ ಕೊಡದಿದ್ದಾಗ ಲೋಕದಲ್ಲಿರುವಂತಹ ಯಾವುದೇ ರೀತಿಯ ಕಾರ್ಯಗಳಿಗೆ ನಾವು ಗಮನ ಕೊಡೋದಿಲ್ಲ. ಲೋಕದಲ್ಲಿ ಯಾವುದೇ ಒಂದು ಕಾರ್ಯಗಳು ನಮಗೆ ಅದು ಎಫೆಕ್ಟ್ ಮಾಡೋದಿಲ್ಲ ನಮ್ಮ ಆತ್ಮಿಕ ಜೀವಿತವನ್ನು. ಯಾಕಂದ್ರೆ ನಮ್ಮೊಳಗಿರುವ ದೇವರು ದೊಡ್ಡವ, ನಮಗೆ ಗೊತ್ತಿರ್ತದೆ. ನಮ್ಮೊಳಗಿರುವಂತಹ ದೇವರು ನಮ್ಮನ್ನ ಯಾವತ್ತು ಬಿಟ್ಟು ಬಿಡಿ ತೊರೆದು ಬಿಡದ ಮೇಲೆ ವಾಗ್ದಾನ ಮಾಡಿದ ಆತನ ನಾವು ಗಟ್ಟಿಯಾಗಿ ಹಿಡಿದುಕೊಂಡು ನಾವು ನಡಿಬೇಕಾಗ್ತದೆ ಅಷ್ಟೇ. ಆತನ ಪ್ರಸನ್ನತೆಯನ್ನು ನಾವು ಹಿಡಿದುಕೊಂಡು ನಡಿಬೇಕಾಗ್ತದೆ. ಆತನ ಗೈಡೆನ್ಸ್ ಅನ್ನು ಹಿಡಿದುಕೊಂಡು ನಡಿಬೇಕಾಗ್ತದೆ. ಅಲ್ಲವೇ ಇದಕ್ಕೆಲ್ಲ ದೈವಿಕವಾದ ಭಯವನ್ನು ನಾವು ಹೊಂದಿಕೊಂಡು, ಅಂದ್ರೆ ಗಾಡ್ಲಿ ಫಿಯರ್ ಅನ್ನು ಹಿಡ್ಕೊಂಡು ನಾವು ಮುಂದೆ ಹೋಗಬೇಕು. ಆತನ ಪ್ರಸನ್ನತೆಯು ನಮ್ಮನ್ನ ಬಲಪಡಿಸ್ತದೆ. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆತನು ನಮ್ಮನ್ನ ಆತನ ಕೃಪೆಯಿಂದ ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಿ ನಡೆಸ್ತಾನೆ. ದೇವರ ವಾಕ್ಯ ಪ್ರಿಯರೇ, ಯಾಕೋಬನು ಬರೆದ ಪತ್ರಿಕೆ 4:8 ನೋಡುವಾಗ ಆ ದೇವರ ವಾಕ್ಯದಲ್ಲಿ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನೆಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಾನು ನೀವುಗಳು ರೆಡಿ ಇದ್ದೇವಾ? ನಾವು ಹೇಳಿದ ವಾಕ್ಯ ಕೇಳಿದಂತೆ ನಾವು ನಡೀಲಿಕ್ಕೆ ರೆಡಿ ಇದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಏನಂತೆ ವಾಕ್ಯ ಹೇಳ್ತಲ್ಲಿ? ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು. ಹಲ್ಲೆಲೂಯಾ. ಮೊದಲ ಹೆಜ್ಜೆ ನಾವು ಇಡುವ, ಉಳಿದ 99 ಹೆಜ್ಜೆಗಳನ್ನು ಇಟ್ಟು ದೇವರು ನಮ್ಮ ಬಳಿಗೆ ಬರ್ತಾನೆ. ಒಂದು ವಿಧೇಯತೆಯ ಹೆಜ್ಜೆಯನ್ನು ನಾವು ಇಡುವ. ಹಲ್ಲೆಲೂಯಾ. ದೇವರನ್ನ ಸನ್ನಿಧಾನದಲ್ಲಿ ನಾನು ಬರ್ತೇನೆ, ಕೂತ್ಕೊಳ್ತೇನೆ. ಇವತ್ತೇ ನೀವು ಡಿಸೈಡ್ ಮಾಡಿ. ಹಲ್ಲೆಲೂಯಾ. ನಾವು ಬೇರೆ ಬೇರೆ ಸೋರ್ಸ್ ಇಂದ ವಾಕ್ಯಗಳನ್ನು ಕೇಳಬಹುದು, ಯೂಟ್ಯೂಬ್ ಅಲ್ಲಿ ನೋಡ್ತೇವೆ, ಆರಾಧನಾ ಸಾಂಗ್. ಆದರೆ ನಾನು ಮಾತಾಡ್ತೀನಿ, ದೇವರ ಸಂದೇಶ ಕೇಳ್ತೀರಿ. ಆದರೆ ಕೂಡ ನೀವು ವೈಯಕ್ತಿಕವಾಗಿ ಯಾವಾಗ ನಿರ್ಧಾರ ತಗೊಳ್ಳೋದಿಲ್ಲವೋ, ನಾನು ನನ್ನ ರಾಜಾದಿರ ದೇವರ ಸಂದ ಕೂತ್ಕೊಳ್ತೇನೆ, ದೇವರ ಸಂದ ಸಮಯ ಕಳೀತೇನೆ, ಈ ನಿರ್ಧಾರವನ್ನು ನೀವು ಮಾಡಬೇಕಾಗಿದೆ. ಇಲ್ಲದ್ರೆ ಏನಾಗ್ತದೆ? ವಾಕ್ಯವನ್ನು ಕೇಳಿದವರಾಗಿ ಮಾತ್ರ ಉಳಿಯದೆ ದೇವರ ವಾಕ್ಯ ಹೇಳ್ತಾ ಇಲ್ಲ, ಅದ್ರಲ್ಲಿ ನಡೆಯುವವರಾಗಿರ್ಬೇಕು ನೀವು, ಅಲ್ವಾ? ಇವತ್ತು ನಾವು ನಡೆಯುವಂತಹ ವಿಶ್ವಾಸಿಗಳಾಗಬೇಕು. ಅಲ್ಲಿ ದೇವರ ವಾಕ್ಯವನ್ನು ಕೇಳಿದ್ದೇವೆ, ಅದರಲ್ಲಿ ನಾವು ನಡೆಯುವಂಥವರಾಗಿರ್ಬೇಕು. ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಆತನ ಆ ಒಂದು ಅನುಭವವನ್ನು ಸಹಿಯುವಂಥ ವಿಶ್ವಾಸಿಗಳು ನಾವು ಆಗಿರ್ಬೇಕು. ಆತನ ಒಂದು ಪ್ರಸನ್ನತೆ ಅನುಭವ. ಹಲ್ಲೆಲೂಯಾ, ಆಮೆನ್. ಇದರ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ಮಾತಾಡಲಿಕ್ಕಿದ್ದೇನೆ ಮುಂದಿನ ವಾರದಲ್ಲಿ ಪ್ರಿಯರೇ. ನಾವೀಗ ಹೋದ ವಾರದ್ದು ಮತ್ತೆ ಈ ವಾರದ ಕೆಲವೊಂದು ವಿಷಯಗಳನ್ನು ನಾವು ಹಂಚಿಕೊಂಡೆವು. ಆಮೇಲೆ ಇನ್ನು ಮುಂದೆ ಕೂಡ ದೇವರ ಪ್ರಸನ್ನತೆ ವಿಷಯದಲ್ಲಿ ಬಹಳಷ್ಟು ವಿಷಯಗಳಿದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ದೇವರ ರಾಜ್ಯವನ್ನು ಕಟ್ಟುವವರಾಗಿರೋಣ. ಹಲ್ಲೆಲೂಯಾ. ಆತನ ಪ್ರಸನ್ನತೆಯಲ್ಲಿ ನಿತ್ಯ ಸೌಭಾಗ್ಯವಿದೆ ಪ್ರಿಯರೇ. ಆತನ ಪ್ರಸನ್ನತೆಯಲ್ಲಿ ನಮಗೆ ಆನಂದವಿದೆ. ಆತನ ಪ್ರಸನ್ನತೆಯಲ್ಲಿ ಬಿಡುಗಡೆ ಇದೆ. ಆತನ ಪ್ರಸನ್ನತೆಯಲ್ಲಿ ನಮಗೆ ಜಯವಿದೆ. ಆತನ ಪ್ರಸನ್ನತೆಯು ನಮ್ಮನ್ನ ಆತನಂತೆ ಮಾಡುತ್ತದೆ. ಹಲ್ಲೆಲೂಯಾ, ಆಮೆನ್. ಆತನ ಗುಣಲಕ್ಷಣಗಳು, ಆತನ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ಅರಿಯುತ್ತೇವೆ. ಆತನ ವೈಯಕ್ತಿಕವಾಗಿ ನಾವು ಅರಿಯುತ್ತೇವೆ ಆತನ ಪ್ರಸನ್ನತೆಯಲ್ಲಿ. ಈ ವಿಷಯಗಳನ್ನು ಮುಂದೆ ಕೂಡ ಕಲೀಲಿಕ್ಕೆ ನಾವಿದ್ದೇವೆ ಪ್ರಿಯರೇ. ನಾವು ಒಟ್ಟಾಗಿ ಕ್ರಿಸ್ತನಲ್ಲಿ ಬೆಳೆಯುವ. ಹಲ್ಲೆಲೂಯಾ, ಆಮೆನ್. ಗಾಡ್ ಬ್ಲೆಸ್ ಯು ಆಲ್. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ, ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿದ್ದೇನೆ. ಯೇಸುವಿನ ಪ್ರಸನ್ನತೆ ನಿಮ್ಮನ್ನ ಲೀಡ್ ಮಾಡಲಿ. ಯೇಸುವಿನ ಪ್ರಸನ್ನತೆ ನಿಮ್ಮನ್ನ ಆತನ ಪರಿಪೂರ್ಣ ಪ್ರೀತಿಯಲ್ಲಿ ತುಂಬಿಸಿ ನೀವು ಇನ್ನಿತರಿಗೆ ಸಾಕ್ಷಿಯಾಗಿ, ನಮ್ಮ ರಕ್ಷಕ ಯೇಸು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಜೀವಿಸುವಂಥ ಮಕ್ಕಳಾಗಿ ನಿಮ್ಮನ್ನ ಮಾಡಿ ನಡೆಸಲಿ ಎಂಬುದಾಗಿ ನಾನು ನಮ್ಮ ರಕ್ಷಕ ಯೇಸು ಕ್ರಿಸ್ತನಲ್ಲಿ ಬೇಡಿದ್ದೇನೆ. ಮಾತ್ರವಲ್ಲ, ನಿಮ್ಮನ್ನ ಯೇಸು ಕ್ರಿಸ್ತನಲ್ಲಿ ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಇವತ್ತಿನ ಸಂದೇಶವನ್ನು ಮುಗಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಯೇಸುವಿನಿಗೆ ಸ್ತೋತ್ರವಾಗಲಿ ಅಪ್ಪ. ನಿನ್ನ ಪ್ರಸನ್ನತೆ ಬಗ್ಗೆ ನಮಗೆ ತಿಳಿಸಿಕೊಟ್ಟದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಬಗ್ಗೆ ನಮಗೆ ನೀನು ಇನ್ನೂ ಹೆಚ್ಚಾಗಿ ತಿಳಿಯಲ್ಪಡಿಸು ಕರ್ತನೆ. ಮಾತ್ರವಲ್ಲ, ನೀನು ಹೇಳಿದಂಥ ಮಾತುಗಳನ್ನು, ನೀನು ಹೇಳಿದಂಥ, ನಿನ್ನಿಂದ ಕಲಿತಂಥ ವಿಷಯಗಳನ್ನು ಎಸ್ಸಯ್ಯ, ಅದನ್ನು ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ನಿನ್ನ ಪ್ರಸನ್ನತೆಗಾಗಿ, ನಿನಗೋಸ್ಕರ, ನಿನ್ನ ಪ್ರಸನ್ನತೆಯಲ್ಲಿ ತುಂಬಿಕೊಂಡು ನಿನಗೋಸ್ಕರ ಜೀವಿಸುವಂತೆ, ನಿನಗಾಗಿ ಮಹತ್ ಕಾರ್ಯಗಳನ್ನು ಮಾಡುವಂತೆ, ನಿನ್ನ ರಾಜ್ಯವನ್ನು ಕಟ್ಟುವಂತೆ ಇನ್ನಿತರನ್ನ ನಿನ್ನ ಟ್ರೂ ಡಿಸೈಪಲ್ಗಳಾಗಿ ಮಾಡುತ್ತಾ ಕರ್ತನೆ, ನಿನಗಾಗಿ ಜೀವಿಸುವಂತೆ ಕರ್ತನ ಸುವಾರ್ತೆಯನ್ನು ಸಾರುತ್ತಾ ನಿನಗೆ ಸಾಕ್ಷಿಯ ಬೆಳಕಿನ ಮಕ್ಕಳಾಗಿ ಬಾಳುವಂಥ ಕೃಪೆಯಿಂದ ನೀನು ನಮ್ಮನ್ನು ತುಂಬಿಸಿ ನಡೆಸ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ನೀನು ಕೊಂಡಾಟವಾಗಿ, ನೀನು ನಮ್ಮ ಬಲವಾಗಿದ್ದೆ, ನೀನು ನಮ್ಮ ಯೇಸು ದೈಹಿಕ ಭೌತಿಕ ಬಲವಾಗಿದ್ದೆ ಸ್ವಾಮಿ. ನಮ್ಮನ್ನು ನಿನ್ನ ಬಲದಿಂದ ನಮ್ಮ ನಡೆಸ್ತೋತ್ರ. ನಮ್ಮ ಯೇಸುವೆ, ನಮ್ಮನ್ನು ನೀನು ನಿನ್ನ ಜ್ಞಾನದಿಂದ ತುಂಬಿಸಿ ನಡೆಸ್ತೋತ್ರಪ್ಪ. ಯೇಸುವೆ, ವಿದೌಟ್ ಯು ವಿ ಆರ್ ನಥಿಂಗ್ ಲಾರ್ಡ್ ಜೀಸಸ್. ನಿನ್ನ ಹೊರತು ನಾವು ಏನೂ ಇಲ್ಲ ರಕ್ಷಕನೇ. ನಿನ್ನ ಪ್ರಸನ್ನತೆ ನಮ್ಮನ್ನು ನೀನು ನಡೆಸಿದಕ್ಕಾಗಿ ಸ್ತೋತ್ರ. ಯೇಸುವೆ, ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆಸಿದಕ್ಕಾಗಿ ಸ್ತೋತ್ರ.
ನಮ್ಮ ಆತ್ಮಿಕ ಕಿವಿಗಳನ್ನು ತೆರೆಸತಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ನಿನ್ನ ಗುಣಲಕ್ಷಣಗಳನ್ನು ನಮ್ಮ ಜೀವಿತದಲ್ಲಿ ನಿನ್ನ ಕ್ಯಾರೆಕ್ಟರ್ ನಮ್ಮನ್ನು ತುಂಬಿಸ್ತಕ್ಕಾಗಿ ಸ್ತೋತ್ರ. ಯೇಸುವೆ ನೀ ನಮ್ಮನ್ನು ಹೆಚ್ಚಬೇಕು, ನಾವು ಕಡಿಮೆಯಾಗಬೇಕಪ್ಪ. ನಿನ್ನ ತನದಿಂದ, ನಿನ್ನ ನಡೆಸುವಿಕೆಯಿಂದ ನೀನು ನಮ್ಮ ಲೀಡ್ ಮಾಡಿ ನಡೆಸ್ತಕ್ಕಾಗಿ ಸ್ತೋತ್ರ ಯೇಸುವೆ. ನಮ್ಮ ಜೀವನ ಪರ್ಯಂತರ ಸ್ವಾಮಿ ನಿನ್ನನ್ನೇ ಸ್ತುತಿಸ್ತೇವೆ ಯೇಸುವೆ. ನಿನಗೆ ಮಹಿಮೆ ಆಗಲಿ ಯೇಸುವೆ, ನಿನಗೆ ಮಹಿಮೆ ಆಗಲಿ ತಂದೆ ದೇವರು, ನಿನಗೆ ಮಹಿಮೆ ಆಗಲಿ ಪರಿಶುದ್ಧಾತ್ಮ ದೇವರೇ. ಎಲ್ಲವನ್ನ ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತನಲ್ಲಿ ಬೇಡಿ ಹೊಂದಿದ್ದೇವೆ ರಾಜನೇ. ನಿನಗೆ ಮಹಿಮೆ ಆಗಲಿ ತಂದೆ ದೇವರೇ, ಯೇಸುವೆ, ಪರಿಶುದ್ಧಾತ್ಮ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. God bless you all. ಯೇಸುವಿನ ಪ್ರೀತಿ ಕೃಪೆ ಸದಾಕಾಲ ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಉಂಟು. ಹಲ್ಲೆಲೂಯಾ. ಒಟ್ಟಾಗಿ ಸೇರಿ ನಮ್ಮ ರಕ್ಷಕ ದೇವರು ಯೇಸುವಿನ ರಾಜ್ಯವನ್ನು ಕಟ್ಟುವರಾಗಿರೋಣ. ಪ್ರಿಯ ಯೇಸುವಿಗೋಸ್ಕರ ಜೀವಿಸುವರಾಗಿರೋಣ. ಹಲ್ಲೆಲೂಯಾ. ಆಮೆನ್, ಆಮೆನ್. ಪರಿಶುದ್ಧಾತ್ಮ ನಮ್ಮನ್ನ ಯೇಸುವಿನ ಮಹಿಮೆಗಾಗಿ ಜೀವಿಸಲಿಕ್ಕೆ ನಮ್ಮನ್ನ ಲೀಡ್ ಮಾಡಿ ನಡೆಸುವವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. God bless you all. Amen.